ಕೆಲವು ಕಳೆದ ಒಂದು ತಿಂಗಳಿಂದ ಮೈ ಶುಗರ್ ಪ್ರೌಢಶಾಲೆ ಕುರಿತಂತೆ ಹಲವಾರು ವಿಚಾರಗಳು ಜಿಲ್ಲೆಯಲ್ಲಿ ಹರಿದಾಡ್ತಿದ್ವು. ಮೈ ಶುಗರ್ ಪ್ರೌಢಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾಯಿದೆ ಮತ್ತು ಅದು ನಷ್ಟದಲ್ಲಿದೆ. ಭಾಳ ವರ್ಷಗಳಿಂದ ರೈತರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಅದನ್ನು ನಡೆಸ್ತಾ ಇದ್ದೀವಿ. ವರ್ಷಕ್ಕೆ 18 ಲಕ್ಷ ಲಾಸ್ ಆಗ್ತಾಯಿದೆ. ಇದು ಕಾರ್ಖಾನೆಗೆ ಹೊರೆ ಆಗ್ತಾಯಿದೆ. ಅದನ್ನು ಯಾರಾದರೂ ಪರಿಣಿತರು ಖಾಸಗಿ ಶಾಲೆಯನ್ನು ನಡೆಸಿ 20 ವರ್ಷ ಅನುಭವ ಇರೋವಂಥವರು ನಡೆಸೋದಕ್ಕೆ ಕೊಡೋಣ ಅಂತೇಳಿ ನಮ್ಮ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದ ಕಮಿಟಿ ಒಂದು ತೀರ್ಮಾನ ಮಾಡಿ ಪೇಪರಲ್ಲಿ ಆ್ಯಡ್ ಕೊಟ್ಟು ಟೆಂಡರನ್ನು ಕರೆದಿತ್ತು. ಟೆಂಡರ್ ಘೋಷಣೆ ಆದ ನಂತರ ರೈತರು, ಹಳೆಯ ವಿದ್ಯಾರ್ಥಿಗಳು, ಹೋರಾಟಗಾರರು ಮೈ ಶುಗರ್ ಪ್ರೌಢಶಾಲೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಅನ್ನೋ ಅಭಿಪ್ರಾಯವನ್ನು ನಮ್ಮ ಮಂತ್ರಿಗಳ ಹತ್ರ ಅವರು ಖುದ್ದಾಗಿ ಭೇಟಿ ಮಾಡಿ ಮನವಿಗಳನ್ನು ಸಲ್ಲಿಸಿದರು. ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ಬಹಳ ದಿನಗಳಿಂದ ಆಗ್ತಾಯಿತ್ತು. ಇದನ್ನು ಜವಾಬ್ದಾರಿಯುತವಾದ ಮಂಡ್ಯ ನಗರದ ಶಾಸಕನಾಗಿ ಎಲ್ಲ ಹೋರಾಟಗಾರರನ್ನು ಇವತ್ತು ಪ್ರವಾಸಿ ಮಂದಿರದಲ್ಲಿ ಕರೆದು ಇಂದಿನ ಮಾಜಿ ಅಧ್ಯಕ್ಷರುಗಳು, ಹೋರಾಟಗಾರರು, ರೈತ ಮುಖಂಡರುಗಳನ್ನು ಕರೆದು ಸುದೀರ್ಘವಾದ 2 ಗಂಟೆಗಳ ಕಾಲ ಅವರ ಅಭಿಪ್ರಾಯವನ್ನು ಪಡೆದು ಚರ್ಚೆಯಲ್ಲಿ ಹಿಂದೆ ಏನಿತ್ತು ಹಾಗೆ ನಡೀಲಿ, ಇದಕ್ಕೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂತ ಹೇಳಿದ್ರಿಂದ ನಮ್ಮ ಮಂತ್ರಿಗಳು ಕೂಡ ಹೋರಾಟಗಾರರು ಮತ್ತು ಜನರ ಅಭಿಪ್ರಾಯಕ್ಕೆ ನಾವು ಹಾಗೆ ಸ್ಪಂದಿಸೋಣ ಅಂತ ಹೇಳಿ ಮತ್ತು ಈ ಕೂಡಲೇ ಈ ಕ್ಷಣದಿಂದ ಏನು ಟೆಂಡರ್ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಿಗೆ ಮಾನ್ಯ ಮಂತ್ರಿಗಳು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಸೂಚನೆಯನ್ನು ಕೂಡ ನಾನು ಕೂಡ ಕೊಡ್ತಾಯಿದ್ದೀವಿ. ಈ ಕ್ಷಣದಿಂದ ಅದನ್ನು ಖಾಸಗಿಯವರಿಗೆ ವಹಿಸಬೇಕು ಅಂತ ಏನಿತ್ತು ಮತ್ತು ಕಲ್ಯಾಣ ಮಂಟಪವನ್ನು ಕೂಡ ನಾವು ಅದು ಈಗ ಬದಲಾವಣೆ ಜಗದ ನಿಯಮ. ಈಗೆಲ್ಲ ಪೈಪೋಟಿ ಯುಗದಲ್ಲಿ ಒಳ್ಳೊಳ್ಳೆ ಕಲ್ಯಾಣ ಮಂಟಪಗಳು ಬರ್ತಾಯಿದೆ. ಇದು ಬಣ್ಣನೂ ಬಳದಿಲ್ಲ, ನಡೆಸೋದಕ್ಕೆ ಕಷ್ಟ ಆಗ್ತದೆ. ಆದರೆ 2 ವರ್ಷಕ್ಕೆ ಲೀಸ್ ಕೊಡೋದ್ರಿಂದ ಅದೇನು ತೊಂದರೆ ಆಗ್ತಿರಲಿಲ್ಲ. ಆಸ್ತಿಯನ್ನು ಯಾರಿಗೂ ಬರ್ಕೊಡ್ತಿರಲಿಲ್ಲ. ಅವರೇ ಸಕ್ಕರೆ ಕಾರ್ಖಾನೆಗೆ ದುಡ್ಡು ಕಟ್ಟಿ ನಡೆಸಬೇಕು ಅಂತ. ಆದರೆ ರೈತರ ಭಾವನೆ ಏನಂದರೆ 8-10 ಸಾವಿರದಲ್ಲಿ ಮದುವೆಗಳು ನಡೀತಾ ಇದೆ. ಖಾಸಗಿಯವ್ರು ತೊಗೊಂಡವರು ಜಾಸ್ತಿ ಮಾಡಿಬಿಡ್ತಾರೆ. ಆಮೇಲೆ ಇನ್ನೊಂದು ಅವರ ರೈತರಲ್ಲಿ ಏನಿರುತ್ತೆ, ಖಾಸಗಿಯವ್ರಿಗೆ ಕೊಟ್ಟರೆ ವಾಪಸ್ ಬರಲ್ಲ, ಹಿಂದಿನ ಕಹಿ ಘಟನೆಗಳಿಂದಾಗಿ ಅದು ಬೇಡ ಅಂತ ಹೇಳಿದ್ರು. ಅದನ್ನು ಕೂಡ ಈ ಕೂಡಲೇ ಟೆಂಡರನ್ನು ರದ್ದು ಮಾಡಿ ಅದನ್ನು ಮಾತಾಡೋಣ ಅಂತ ಹೇಳಿ ಸೂಚನೆಯನ್ನು ಈಗ MD ಅವ್ರಿಗೆ ಕೊಡ್ತಾಯಿದ್ದೀವಿ. ಮತ್ತೊಂದು ನಮ್ಮ ಮಾನ್ಯ MP ಗಳು, ಕೇಂದ್ರ ಮಂತ್ರಿಗಳು, ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ CSR ಫಂಡ್ನಲ್ಲಿ ಒಂದು ನೀಲಾನಕ್ಷೆಯನ್ನು ಮಾಡಿ 25 ಕೋಟಿಯನ್ನು ನಾನು ಆ ಶಾಲೆಗೆ ಕೊಡ್ತೀನಿ ಅಂತ ಹೇಳಿದರೆ ನಾನು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಮನೆ MP ಅವರು ಶಾಲೆಯನ್ನು ನಡೆಸೋದಕ್ಕೆ 25 ಕೋಟಿಯನ್ನು ಡೆಪಾಸಿಟನ್ನು CSR ಫಂಡಲ್ಲಿ ಇಡಿಸ್ತೀನಿ ಅಂದಿರೋದ್ರಿಂದ ಇದರಲ್ಲಿ ರಾಜಕೀಯ ಮುಖ್ಯ ಅಲ್ಲ, ನನಗೆ ನಮ್ಮ ಮಂಡ್ಯದ ಅಭಿವೃದ್ಧಿ ಮುಖ್ಯ. ಮಂಡ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಹತ್ರ ಕರೆದ್ರೂ ನಾನು ಹೋಗೋಕ್ಕೆ ಸಿದ್ಧ ಇದ್ದೀನಿ. ಅದು ಯಾವುದೇ ಪಾರ್ಟಿ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಸಂಸ್ಥೆ ಆಗಿರಲಿ, ಮಂಡ್ಯ ಅಭಿವೃದ್ಧಿ ಮಾತ್ರ ನನ್ನ ಮುಂದೆ ಇರೋದು. ಮಂಡ್ಯ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಈ ಪಕ್ಷ ಭೇದ ಮರೆತು ಯಾರ ಹತ್ರ ಹೋಗಿ ಬೇಕಾದರೂ ಅಂಗಲಾಚಿ ನಾನು ಮಂಡ್ಯ ನಗರದ ಅಭಿವೃದ್ಧಿ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ತರ್ತೀನಿ. ಈಗ ಮಂಡ್ಯ ವಿಶ್ವವಿದ್ಯಾನಿಲಯನೇ ಮುಚ್ಚೇ ಹೋಯ್ತು ಅಂತ ಕೆಲವರು ಆರ್ಭಟಿಸ್ತಾಯಿದ್ರು. ಆದರೆ ಅದಕ್ಕೆ 4 ಕೋಟಿ ಬಿಡುಗಡೆ ಮಾಡಿ ಒಂದು ಒಳ್ಳೆ ಆರ್ಚ್ ಮಾಡ್ತಾಯಿದ್ದೀನಿ. ಈಗ MCA MBA ಕೋರ್ಸನ್ನು ಕೂಡ ಈ ವರ್ಷದಿಂದ ತಂದಿದ್ದೀನಿ. ಇನ್ನೊಂದು ವಾರದಲ್ಲಿ ನಿಮ್ಮನ್ನೆಲ್ಲ ಕರೆದು ಬೃಹತ್ ಕಾರ್ಯಕ್ರಮ ಮಾಡಿ ಆ ಕೋರ್ಸನ್ನು ಆರಂಭಿಸ್ತೀವಿ. ಅಂದರೆ ಯೂನಿವರ್ಸಿಟಿ ಮುಚ್ಚಲ್ಲ, ಅದನ್ನು ನಡೆಸ್ತೀವಿ ಅನ್ನೋದಕ್ಕೆ ಇದು ಒಂದು ಮೆಸೇಜನ್ನು ರಾಜ್ಯದ ಪಾಸ್ ಮಾಡ್ತಾಯಿದ್ದೀವಿ. ನಮ್ಮ ಮಂಡ್ಯದ ಜೊತೆ ಇನ್ನೂ 7 ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಕೂಡ ಮುಚ್ಚುತ್ತಾರೆ ಅನ್ನೋದಿತ್ತು. ಆದರೆ ಮಂಡ್ಯ ಇದರಲ್ಲಿ ಈ ಬೆಳವಣಿಗೆ ಆಗಿರೋದ್ರಿಂದ ಅವು ಕೂಡ ಮಂಡ್ಯದ ಮುಖಾಂತರ ಉಳ್ಕೊಳ್ತವೆ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತೀವಿ.